ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ತೋರಿಸ್ತಾ ಇರೋದು ಜೋಳದ ಇಡ್ಲಿ. ಇದಕ್ಕೆ 1 ಗ್ಲಾಸ್ ಉದ್ದಿನ ಬೇಳೆಗೆ 1 ಸ್ಪೂನ್ ಮೆಂತಿ ಕಾಳು ಹಾಕಿ 4 ರಿಂದ 5 ತಾಸು ನೆನೆಸಿಟ್ಕೋಬೇಕು. ಮೆಂತಿ ಕಾಳು ಹಾಕೋದ್ರಿಂದ ಇಡ್ಲಿ ಸ್ಮೂತ್ ಬರುತ್ತೆ. ನಾರ್ಮಲಾಗಿ ಇಡ್ಲಿ ರವೆ ಯೂಸ್ ಮಾಡ್ತೀವಲ್ಲ, ಇಲ್ಲಿ ಅದೇ ಸೇಮ್ ಪ್ರಾಸೆಸ್ಸು ಇಡ್ಲಿ ರವೆ ಬದಲು ಜೋಳದ ರವೆ ಯೂಸ್ ಮಾಡ್ತೀವಿ. ಜೋಳದ ರವೆ ಹೆಂಗೆ ಪ್ರಿಪೇರ್ ಮಾಡ್ಕೋಬೇಕು ಅಂತಂದರೆ, ಜೋಳನ ಈ ಥರ ಫಸ್ಟ್ ಕ್ಲೀನ್ ಮಾಡಿಕೊಂಡು ಜಿನ್ನ ಮಾಡಿಸ್ಬೇಕು. ಜಿನ್ನ ಮಾಡಿಸುವಾಗ ನುಣ್ಣು ಮಾಡಿಸ್ಬಾರ್ದು, ಸ್ವಲ್ಪ ನುಚ್ಚಾಗಿ ಜಿನ್ನ ಮಾಡಿಸ್ಬೇಕು. ನಾನು ಮಂಗಳೂರಲ್ಲಿ ಆದರೆ ಒಂದೊಂದು ಸಲ ಮನೆಯಲ್ಲೇ ಜೋಳನ ಮಿಕ್ಸಿ ಮಾಡಿ ರವೆ ಸಪ್ರೇಟು ಹಿಟ್ಟು ಸಪ್ರೇಟು ಮಾಡಿಕೊಂಡು ರವೆನ ಇಡ್ಲಿಗೆ ಯೂಸ್ ಮಾಡ್ತಾಯಿದ್ದೆ. ಹಿಟ್ಟನ್ನು ರೊಟ್ಟೆಗಾಗಲಿ ಮುದ್ದಿಗಾಗಲಿ ಯೂಸ್ ಮಾಡ್ಕೋಬೋದು. ಅದನ್ನು ಯಾವಾಗನ್ನ ಮತ್ತೆ ಸಪ್ರೇಟಾಗಿ ಮನೆಯಲ್ಲೇ ಜೋಳದ ನುಚ್ಚು ಹೆಂಗೆ ಪ್ರಿಪೇರ್ ಮಾಡಬೇಕು ಅಂತ ಸಪ್ರೇಟ್ ವೀಡಿಯೋ ಮಾಡ್ತೀನಿ. ಇವಾಗ ಅಮ್ಮವ್ರ ಮನೆಯಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ. ಅಮ್ಮ ಅವರು ಜೋಳನ ಕ್ಲೀನ್ ಮಾಡಿ ಜಿನ್ನ ಮಾಡಿಸಿದ್ದಾರೆ. ಜೋಳನ ಸ್ವಲ್ಪ ನುಚ್ಚು ಥರ ಮಾಡಿಸ್ಕೋಬೇಕು. ಜಿನ್ನ ಮಾಡಿಸಿದ ಮೇಲೂ ಕೂಡ ಒಂದು ಸಲ ಜಳ್ಳಿ ಮಾಡಿದಾಗ ರವೆ ಸಪ್ರೇಟು ಹಿಟ್ಟು ಸಪ್ರೇಟ್ ಆಗುತ್ತೆ. ಆ ರವೆನ ಉದ್ದಿನ ಬೇಳೆ 1 ಗ್ಲಾಸ್ ತೊಗೊಂಡಿದ್ದೀವಲ್ಲ, ಇವಾಗ ಜೋಳದ ರವೆನ 2 ಗ್ಲಾಸ್ ಬೇಕಾಗುತ್ತೆ. 2 ಗ್ಲಾಸ್ ಜೋಳದ ರವೆನ ನೀರಲ್ಲಿ ತೊಳೆದು ಉದ್ದಿನ ಬೇಳೆ ಮಿಕ್ಸಿ ಮಾಡೋಕ್ಕಿಂತ ಮುಂಚೆ 1 ತಾಸು 1.5 ತಾಸು ಮುಂಚೆ ಜೋಳದ ರವೆನ ನೆನೆಸಿಟ್ಕೋಬೇಕು. 4 ತಾಸು ನೆನೆಸಿಟ್ಟಿರೋ ಉದ್ದಿನ ಬೇಳೆ ಮೆಂತಿ ಕಾಳನ್ನ ಮಿಕ್ಸಿ ಮಾಡಿ ಆ ಪೇಸ್ಟನ್ನ ನೆನೆಸಿಟ್ಟಿರೋ ಜೋಳದ ನುಚ್ಚು ಇಲ್ಲಾಂದರೆ ಜೋಳದ ರವೆಗೆ ನೀರೆಲ್ಲ ತೆಗೆದು ಕಲಿಸ್ಕೋಬೇಕು. ಸಾಯಂಕಾಲ ಆಗಲಿ ರಾತ್ರಿ ಆಗಲಿ ಇದೆಲ್ಲ ಪ್ರಾಸೆಸ್ ಮಾಡಿಕೊಂಡ್ರೆ ನೆಕ್ಸ್ಟ್ ಡೇ ಬೆಳಿಗ್ಗೆಗೆ ಫರ್ಮೆಂಟೇಷನ್ ಆಗಿ ಇಡ್ಲಿ ಬ್ಯಾಟರ್ ರೆಡಿ ಆಗುತ್ತೆ. ಇವಾಗ ಎಷ್ಟು ಹಿಟ್ಟು ಬೇಕೋ ಅಷ್ಟು ಹಿಟ್ಟು ಮಾತ್ರ ತಗೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಸೋಡಾ ಪುಡಿ ಸೇರಿಸಿ ಸೇಮ್ ಇಡ್ಲಿ ಪ್ಲೇಟ್ ತೊಗೊಂಡು ಎಣ್ಣೆ ಹಚ್ಕೊಂಡು ನಾರ್ಮಲ್ ಇಡ್ಲಿಗೆ ಮಾಡ್ಕೊತೀವಿ. ಅದೇ ಥರ ಒಂದು 15 to 20 ಮಿನಿಟ್ಸ್ 15 ರಿಂದ 20 ನಿಮಿಷ ಸ್ಟೀಮ್ ಮಾಡಬೇಕು. ಪುದೀನ ಚಟ್ನಿಗೆ ಶೇಂಗಾ ಬೀಜ, ಹುಣಸೆಹಣ್ಣು, ಬೆಳ್ಳುಳ್ಳಿ, ಬೆಲ್ಲ, ಪುದೀನ, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ. ಮುಂಚೆ ಹಸಿಮೆಣಸಿನ್ಕಾಯಿ ಫ್ರೈ ಮಾಡ್ಕೊಳ್ಳೋಣ, ಹಾಗೆ ಪುದೀನೂ ಫ್ರೈ ಮಾಡ್ಕೊಳ್ಳೋಣ. ಪುದೀನ ಕೊತ್ತಂಬರಿ ಸೊಪ್ಪನ್ನ ಆಲ್ರೆಡಿ ಶೇಂಗಾ ಫ್ರೈ ಮಾಡಿಟ್ಕೊಂಡಿದ್ವಿ. ಪುದೀನ ಕೊತ್ತಂಬರಿ ಸೊಪ್ಪು ಬಿಟ್ಟು ಉಳಿದಿರೋವೆಲ್ಲ ಒಂದು ಸುತ್ತು ಒಂದು ರೌಂಡ್ ಮಿಕ್ಸಿ ಮಾಡಿಕೊಂಡು ಆಮೇಲೆ ಪುದೀನ ಕೊತ್ತಂಬರಿ ಕೂಡ ಮಿಕ್ಸಿ ಮಾಡಿಕೊಂಡ್ರೆ ಚಟ್ನಿ ರೆಡಿ ಆಗುತ್ತೆ. ಒಗ್ಗರಣೆಗೋಸ್ಕರ ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಕಡಲೆಬೇಳೆ, ಕರಿಬೇವು, ಕೊತ್ತಂಬರಿ ಒಗ್ಗರಣೆ ಹಾಕ್ಕೊಂಡು ಪುದೀನ ಚಟ್ನಿ ರೆಡಿ.
ಇಡ್ಲಿಗಾದರೂ ದೋಸೆಗಾದರೂ ಚೆನ್ನಾಗಿರುತ್ತೆ. ಅದೇ ಇಡ್ಲಿ ಬ್ಯಾಟ್ರಿ ಸ್ವಲ್ಪ ಉಳಿದಿದ್ದರೆ ನೆಕ್ಸ್ಟ್ ಡೇಗೆ ಸ್ವಲ್ಪ ನೀರು ಆ್ಯಡ್ ಮಾಡಿ ಸಣ್ಣ ಸಣ್ಣ ದೋಸೆ ಹಾಕ್ಕೊಟ್ಟಿದ್ದೆ ಮಕ್ಕಳಿಗೆ.